ರಕ್ಷಿತವ್ಯಂ ಸಹಸ್ಮಾಭಿ ಸತ್ಯಮ ಪ್ರತಿಪಂ ಭುವಿ ಅನುನೀತೇಶು ಚಾಸ್ಮಾಸು ಅನುನೀತ ತ್ವಮಪ್ಯಸಿ. ಧರ್ಮರಾಜ ನನಗೆ ಹೇಳಿದ ಮಾತು ಈ ರೀತಿಯಾಗಿ ಮಾಧರ್ಮಂ ಜಹಿಸು ಶ್ರೋಣಿ ಕ್ರೋಧಂ ಜಹಿಸು ಮಹಾಮತೆ. ಸಿಟ್ಟು ಮಾಡಬೇಡ, ಸಿಟ್ಟನ್ನು ಸಮಾಧಾನಗೊಳಿಸು, ಶಾಂತಗೊಳಿಸು. ಕೃತ್ಸಂಜಯಾತ್ ಸಜೀವಿತಂ ಶೃಣುಯಾದ್ಯತಿ ಕಲ್ಯಾಣಿ. ನೀನು ಬೈದದ್ದನ್ನ ಅವನೇನಾದರೂ ಧರ್ಮರಾಜನ ಕಿವಿಗೆ ಮುಟ್ಟಿದರೆ, ದ್ರೌಪದೀ ದೇವಿಗೆ ಭೀಮಸೇನ ದೇವರು ಹೇಳುವ ಮಾತು ಕೇಳಿ, ಬಹಳ ಹುಷಾರಾಗಿರ್ಬೇಕು. ಇದೆಲ್ಲ ವಿಷಯವನ್ನ ನಿರ್ಣಯ ಮಾಡುವುದು ಬಹಳ ಸೂಕ್ಷ್ಮವಾಗಿ ನಿರ್ಣಯ ಮಾಡಬೇಕಾಗತ್ತೆ. ದ್ರೌಪದೀ ದೇವಿಗೆ ಭೀಮಸೇನ ದೇವರು ಹೇಳ್ತಾರೆ, ನೋಡು ದ್ರೌಪದಿ, ನೀನು ಈ ದುಃಖದಿಂದ ನೀನೇನೇನು ಮಾತುಗಳನ್ನು ಆಡಿದ್ದೀಯೋ ಧರ್ಮರಾಜನ ವಿಷಯದಲ್ಲಿ, ಆ ಮಾತುಗಳೇನಾದರೂ ಧರ್ಮರಾಜನ ಕಿವಿಗೆ ಮುಟ್ಟಿತೋ ಅವನ ಪ್ರಾಣವನ್ನು ಬಿಟ್ಟು ಬಿಡ್ತಾನೆ ನಿಶ್ಚಿತ. ಇದರಲ್ಲಿ ಏನೂ ವಿವಾದವಿಲ್ಲ. ಆದ್ದರಿಂದ ಈ ಮಾತುಗಳು ಯಾವುದು ಅವಳ ಕಿವಿಗೆ ಮುಟ್ಟದಿದ್ದಂತೆ ನೀನು ನೋಡಿಕೋ. ನಾನು ಹೇಳುವುದಿಲ್ಲ, ಇನ್ನೊಬ್ಬರ ಮುಂದೆ ನೀನಾಡಿ ಅವನ ಕಿವಿಗೆ ಮುಟ್ಟದಿದ್ದಂತೆ ನೀನು ಮಾಡು. ದುಃಖಪಡಿಸಬೇಡ ಅವನಿಗೆ. ಅವನೇನಾದ್ರೂ ಪ್ರಾಣ ಕಳ್ಕೊಂಡ್ರೆ ನಾನು ಬದುಕಲಾರೆ. ನಾನು ಬದುಕದೇ ಇದ್ರೆ ಯಾವ ಅರ್ಜುನ ನಕುಲ ಸಹದೇವರು ಕೂಡ ಬದುಕಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಬಹಳ ದೊಡ್ಡ ಆಪತ್ತು ನಮಗೆ ಬರ್ತದೆ. ಆದ್ದರಿಂದ ದುಹಿತ ಜನಕಸ್ಯಾಸೀದ್ ವೈದೇಹಿ ಯದಿತೆ ಶ್ರುತ. ಕೇಳಿಲ್ಲ ನೀನು, ಸೀತೆ ಎಷ್ಟು ಆಪತ್ತಿನೊಳಗೆ ಸಿಕ್ಕು ಬಿದ್ಲು, ಎಂಥ ಕಷ್ಟವನ್ನು ಅನುಭವಿಸಿದ್ಲು, ಎಷ್ಟು ತ್ಯಾಗ, ಎಷ್ಟು ತಾಳ್ಮೆ, ಎಷ್ಟು ಸಹನೆ ಮಾಡಿ ತನ್ನ ಇಡೀ ಜೀವನವನ್ನು ಕೂಡ ಬಹಳ ಕಷ್ಟದಲ್ಲಿ ಜೀವನವನ್ನು ಕಳೆದ್ಲು. ಮಾತು ಮಾತಿಗೆ ಆಪತ್ತು ಬಂದಿದೆ ಅವಳಿಗೆ. ಮೊದಲಿಗೆ ಗಂಡನ ಜೊತೆಗೆ ಕಾಡಾಯ್ತು, ಆಮೇಲೆ ರಾಕ್ಷಸನ ಮನೆಯಲ್ಲಿ ವಾಸವಾಯ್ತು, ಮತ್ತೆ ಬೆಂಕಿಯ ಪರೀಕ್ಷೆ ಆಯ್ತು. ಅದಾದ ಮೇಲೆ ಊರಿಗೆ ಬಂದ್ರೆ ಸುಖವಾಗಿರ್ಲಿಕ್ಕಿಲ್ಲ, ಕೆಟ್ಟ ಅಪವಾದ ಬಂತು, ಮತ್ತೆ ಅವಳನ್ನ ಕಾಡಿಗೆ ಕಳಿಸಿದ್ದಾಯ್ತು. ಹೀಗೆ ಇಡೀ ಜೀವನದೊಳಗೆ ಅವಳಿಗೆ ಮದುವೆ ಆಗುವ ಹಂತದಿಂದ ಹಿಡಿದುಕೊಂಡು ಕೊನೆವರೆಗೆ ಅವಳಿಗೆ ಆಪತ್ತು ಬಂತು. ಇಷ್ಟ ಆಪತ್ತು ಬಂದರೂ ಕೂಡ ಸಮಾಧಾನ ಧೈರ್ಯಗಳಿಂದ ತಾನು ತಾಳ್ಮೆಯಿಂದ ಇದ್ಲು. ಇದನ್ನ ನಾವು ಕಲಿಬೇಕು. ಆದ್ದರಿಂದ ಸೀತೆ ನಮಗೆ ಆದರ್ಶ. ರಾಮಮೇವ ಅನ್ವಪದ್ಯತ, ಎಂದೆಂದಿಗೂ ರಾಮನಿಗೆ ಪ್ರತಿಯಾಗಿ ಮಾತಾಡಲಿಲ್ಲ, ಆ ರೀತಿಯಾಗಿ ಸಮಾಧಾನದಿಂದ ಇದ್ಲು. ಲೋಪಾಮುದ್ರ ಗಂಡ ಅಗಸ್ತ್ಯ ಋಷಿ, ಅಗಸ್ತ್ಯನಲ್ಲಿರುವಂತಹ ಭಕ್ತಿ ಅವಳಿಗೆ ಅಸಾಧಾರಣ, ಅಷ್ಟು ವಿಶಿಷ್ಟವಾದ ಭಕ್ತಿಯನ್ನು ಮಾಡಿದ್ಲು. ಸುಕನ್ಯಾ ಚವನರ ಮಡದಿಯಾಗಿ, ಆ ಚವನರು ಜರ್ಜರಿತ ಶರೀರ ಅಂಥವರಾಗಿದ್ರು. ತನ್ನ ತಂದೆ ಹಾಗೂ ತಮ್ಮ ಸೈನ್ಯ, ತನ್ನ ವಂಶ ಅವುಗಳಿಗೆಲ್ಲ ಹಿತವಾಗಲಿ ಅಂತನ್ನುವುದಕ್ಕಾಗಿ ಅವಳು ಸುಕನ್ಯಾ ಚವನರನ್ನ ಮದುವೆಯಾದ್ಲು. ಅವರ ಜೊತೆಗೇ ಇದ್ಲು. ಎಂದೆಂದಿಗೂ ದುರ್ವಿಚಾರವನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿಲ್ಲ, ಅವರ ಬಗ್ಗೆ ಅಗೌರವವನ್ನು ತಾಳಲಿಲ್ಲ. ಸದೈವ ಸೇವಾ ತತ್ಪರಳಾಗಿ ಸೇವೆಯನ್ನು ಮಾಡಿದ್ಲು. ಅದೇ ರೀತಿಯಾಗಿ ನಾರಾಯಣೀ ಚಂದ್ರಸೇನಾ ರೂಪೇಣ ಪ್ರತಿಮಾ ಭುವಿ ಪತಿಮನ್ಮಚರದ್ವೃದ್ಧಂ ಪುರಾವರ್ಷ ಸಹಸ್ರಿಣಂ. ನಾರಾಯಣೀ ಚಂದ್ರಸೇನಾ, ನಾರಾಯಣಿ ನಲನ ಮಗಳಾಗಿರುವ ಇಂದ್ರಸೇನೆ ಎನ್ನುವವಳು. ಇಂದ್ರಸೇನ ಎಂಬಂತಹ ಇಬ್ಬರು ಮಕ್ಕಳು, ಗಂಡು ಹುಡುಗ ಇಂದ್ರಸೇನ, ಹೆಣ್ಣು ಹುಡುಗಿ ಇಂದ್ರಸೇನಾ. ಅವರಿಬ್ಬರು ನಲನ ಮಕ್ಕಳು. ಆ ನಲರಾಜನ ದಮಯಂತಿಯ ಮಕ್ಕಳಾಗಿರುವ ಇವರಿಬ್ಬರು ಮದುವೆ ಮಾಡಿಕೊಂಡ್ರು. ಆ ನಾರಾಯಣಿ ಅರ್ಥಾತ್ ಇಂದ್ರಸೇನ ಮುದ್ಗಲ ಋಷಿಯನ್ನ ಮದುವೆಯಾದ್ಲು. ಮುದ್ಗಲ ಋಷಿಯನ್ನ ಮದುವೆಯಾಗಿರುವಂತಹ ನಾರಾಯಣಿ ಇಂದ್ರಸೇನ, ಈ ಮಾತು 3 ಬಾರಿ ಬಂದಿದೆ ಮಹಾಭಾರತದಲ್ಲಿ. ಒಂದು ಆದಿಪರ್ವದಲ್ಲಿ, ಇನ್ನೊಮ್ಮೆ ಇದು ವನಪರ್ವದಲ್ಲಿ, ಮತ್ತೊಮ್ಮೆ ಇಲ್ಲಿ ವಿರಾಟ ಪರ್ವದಲ್ಲಿ, ಮತ್ತೊಮ್ಮೆ ಕೊನೆಗೊಮ್ಮೆ ಬರ್ತಾ ಇದೆ. ಆ 3 ಕಡೆಗೆ ನಾವು ನೋಡಿದಾಗ ನಲನ ಮಗಳು ಇಂದ್ರಸೇನ ಎನ್ನುವಂತಹ ಮಾತು ಸ್ಪಷ್ಟ. ನಲನ ಮಗಳು ಮತ್ತೊಬ್ಬಳು, ಇಂದ್ರಸೇನ ಬೇರೆ ಅಂತ ಈ ರೀತಿಯಾಗಿ ಹೇಳುವ ಒಂದು ವಾದವಿದೆ. ಆದರೆ ಅದಕ್ಕೆ ವಿರುದ್ಧವಾದ ಪ್ರಮಾಣಗಳು ಈಗ ನಮಗೆ ಸಿಗ್ತದೆ ಅಂತ ನಾವು ಖಚಿತವಾಗಿ ತಿಳಿಬಹುದು. ನಾರಾಯಣೀ ಚಂದ್ರಸೇನಾ ರೂಪೇಣ ಪ್ರತಿಮಾ ಭುವಿ ಪತಿ ಮನ್ಮಚರದ್ವೃದ್ಧಂ ಪುರಾವರ್ಷ ಸಹಸ್ರಿಣಂ. 1000 ವರ್ಷದ ಮುದುಕ, ಅತೀ ಜರ್ಜರಿತ ಶರೀರ ಅವನದು. ಅವನಿಗೆ ಎಷ್ಟು ರೋಗವಾಗಿತ್ತು ಅಂತಂದ್ರೆ, ಆ ಮುದ್ಗಲನಿಗೆ ಒಂದು ಸಲ ಹಿಂದೆ ಬಂದ ಕಥೆ. ಆ ಮುದ್ಗಲ ಊಟ ಮಾಡ್ತಾ ಇರುವಾಗ ಅವನ ಕೈ ಬರಳು ಕಿತ್ತಿ ಎಲೆಯಲ್ಲಿ ಬಿತ್ತು. ಇಷ್ಟು ಹೊಲಸು ದೇಹವಿದ್ದರೂ ಕೂಡ ಅವನ ಎಂಜಲನ್ನ ಊಟ ಮಾಡುವುದು ಬಿಡಲಿಲ್ಲ. ಹೆಂಡತಿ ಇಂದ್ರಸೇನ, ಅವಳು ಯಾರು? ನಲನ ಮಗಳು. ರಾಜ ಪುತ್ರಿಯಾಗಿ ಮುದ್ಗಲನ ಮದುವೆಯಾಗಿ ಆ ಮುದ್ಗಲನ ಅತೀ ಹೊಲಸು ಶರೀರವನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಸೇವೆ ಮಾಡಿದ್ಲು. ಇಂಥ ತಪಸ್ವಿನಿಯಾಗಿರುವ ಇಂದ್ರಸೇನೆಯ ಕಥೆಯನ್ನು ಕೇಳಿಲ್ಲ ನೀನು? ಆದ್ದರಿಂದ ನಲಂ ರಾಜಾನಮೇವಾಚ ದಮಯಂತಿ ವನಂತರೆ. ದಮಯಂತಿ ನಲನ ಸೇವೆ ಮಾಡಿದ್ದು, ನಲನ ಬಿಟ್ಟು ಹೋಗದಿದ್ದದ್ದು, ನಲ ಎಷ್ಟು ಆಪತ್ತಿಗೆ
ಒಳಗಾದರೂ ಆಪತ್ಗ್ರಸ್ತನಾದರೂ ವಿಪತ್ತಿನಲ್ಲಿ ಸಿಕ್ಕುಬಿದ್ದರೂ ಅವನನ್ನು ದೂರವಾಗದೆ ಅತ್ಯಂತ ಪ್ರೀತಿಯಿಂದ ಅವನ ಸೇವೆಯನ್ನು ಮಾಡಿದ ಕಥೆಯನ್ನು ಕೇಳಿಲ್ಲ ನೀನು. ಆದ್ದರಿಂದ ಧರ್ಮರಾಜನ ಬಗ್ಗೆ ಕೆಟ್ಟ ಮಾತುಗಳನ್ನಾಡಿ ಅವನಿಗೆ ಮನಸ್ಸಿಗೆ ನೋವು ಮಾಡಿ ಅಪಾಯಕ್ಕೆ ಒಳಗಾಗಬೇಡ ಅಂತ ಹೇಳಿ ದ್ರೌಪದೀ ದೇವಿಗೆ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ. ಈ ಎರಡೂ ಮಾತುಗಳು ಕೂಡ ದ್ರೌಪದಿ ಆಡಿದ ಮಾತು ಹಾಗೂ ಭೀಮಸೇನನ ಉಪದೇಶದ ಮಾತು, ಇದೆರಡಕ್ಕೂ ಕೂಡ ಒಂದು ನಾಟಕೀಯವಾದ ಅರ್ಥವಿದೆ, ಬೋಧಕವಾದ ಅರ್ಥವಿದೆ. ಆ ಅರ್ಥದಲ್ಲಿ ನಾವು ಅದನ್ನು ತಿಳಿಬೇಕು. ಅರ್ಥಾತ್ ಸ್ತ್ರೀಯರು ಈ ರೀತಿಯಾಗಿ ಮಾತಾಡಬಾರದು ಅಂತ ನಾವು ಅದನ್ನು ತೋರಿಸುವುದಕ್ಕಾಗಿ ಭೀಮಸೇನ ದೇವರು ಮಾತಾಡ್ತಾ ಹೇಳ್ತಾರೆ, ಸ್ತ್ರೀಯರು ಈ ರೀತಿಯಾಗಿ ಮಾತಾಡ್ತಾರೆ ಅಂತ ನಾವು ಅದನ್ನ ತೋರಿಸುವುದಕ್ಕಾಗಿ ದ್ರೌಪದಿ ದೇವಿ ಮಾತಾಡ್ತಾ ಇದ್ದಾಳೆ. ಅವಳಿಗೆ ಗೊತ್ತಿಲ್ಲ ಅಂತಿಲ್ಲ, ಇವರು ಮಾತಾಡಬಾರದು ಅಂತ ಹೇಳುವ ಉಪದೇಶ ಮಾಡುವ ಅಗತ್ಯ ದ್ರೌಪದಿ ದೇವಿಗೆ ಸರ್ವಥಾ ಇಲ್ಲ. ಯದ್ಯಪಿ ಭೀಮಸೇನ ದೇವರಿಗಿಂತ ಚಿಕ್ಕವಳು ಆ ಯೋಗ್ಯತೆಯಲ್ಲಿ, ಆದರೆ ಇಷ್ಟು ಈ ಸಣ್ಣ ಮಾತನ್ನ ಉಪದೇಶ ಮಾಡಿ ಕೇಳಿಕೊಂಡು ತಿಳಿಬೇಕು ಅಂತನ್ನುವ ಅಗತ್ಯ ಸರ್ವಥಾ ದ್ರೌಪದಿ ದೇವಿಗಿಲ್ಲ. ಆದರೂ ಪೂರ್ಣೇ ತ್ರಯೋದಶೇ ವರ್ಷೇ ರಾಜ್ಞಾಂ ರಾಜ್ಞಿ ಭವಿಷ್ಯತಿ, ಇನ್ನು 30 ದಿನ ಕಳಿ ಸಾಕು, ಕೇವಲ 30 ದಿನ, ಹೆಚ್ಚಿಗೆ ದಿನವೂ ಬೇಡ, 30 ದಿನವಾಗಲಿ. 30 ದಿನವಾದ ಮೇಲೆ ಯುದ್ಧವಾಗುವುದು ನಿಶ್ಚಿತ. ಆ ಯುದ್ಧದಲ್ಲಿ ಎಲ್ಲ ಕೌರವರನ್ನ ಶತ್ರುಗಳನ್ನ ಸವರಿ ನಿನಗೆ ಉತ್ತಮವಾದ ಪಟ್ಟದಲ್ಲಿ ನಿನ್ನ ಕೂಡಿಸಿ ಭಾರೀ ಸುಖದಿಂದ ನಾವು ಇರುವ ಯೋಜನೆಯನ್ನು ಮಾಡೋಣ. ಅದರಲ್ಲಿ ವಿಚಾರ ಬೇಡ. ಕಾಲ ಮುಗಿದಿದೆ, ಎಲ್ಲ ಹೋಗಿ 11 ಹೋಗಿ ಇನ್ನೊಂದು ಉಳಿದಿದೆ. ಆದ್ದರಿಂದ ಒಂದಕ್ಕಾಗಿ ನೀನು ಕಾದರೆ ಸಾಕು, ಎಲ್ಲ ಕಾರ್ಯ ಆಗಿ ಹೋಗುತ್ತೆ. ಪೂರ್ಣೇ ತ್ರಯೋದಶೇ ವರ್ಷೇ ರಾಜ್ಞಾಂ ರಾಜ್ಞಿ ಭವಿಷ್ಯಸಿ ಅಂತ ಹೇಳಿದಾಗ ದ್ರೌಪದಿ ಹೇಳ್ತಾಳೆ, ನಿಜ, ಗಂಡನಿಗೆ ನಾನು ಪ್ರತಿಯಾಗಿ ಮಾತಾಡಬಾರದು, ನಾನು ಮಾತಾಡುವ ಇಚ್ಛೆ ನನಗಿಲ್ಲ, ನಾನು ಆರ್ತ ಪ್ರಲಾಪ, ನನ್ನ ದುಃಖದಿಂದ ನಾನು ದುಃಖವನ್ನು ತೋಡಿಕೊಂಡಿದ್ದೇನೆ, ದುಃಖದಿಂದ ಬಡಬಡಿಸಿದ್ದೇನೆ ಹೊರತು ಗಂಡನ ನಿಂದೆ ಮಾಡುವ ಉದ್ದೇಶ ನನಗೆ ಸರ್ವಥಾ ಇಲ್ಲ. ಆರ್ತ ಪ್ರಲಾಪ ಕೌಂತೆಯ ನರಾಜಾನ ಉಪಾಲಭೆ ಅಪಾರಗಂತ್ಯ ದುಃಖಾನಿ ಕೃತಂ ಬಾಷ್ಪ ಪ್ರಮೋಚನಂ. ನನಗೆ ದುಃಖವನ್ನು ತಡೆದುಕೊಳ್ಳಿಕ್ಕಾಗದೆ ನಾನು ಕಣ್ಣೀರು ಸುರಿಸಿದ್ದು ಇನ್ನೇನಲ್ಲ, ಆ ಕೀಚಕ, ಸೂತಪುತ್ರ ಕೀಚಕ, ಅವನು ನನಗೆ ಕೊಟ್ಟ ಪೀಡೆ ಅದು ಸಹನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಯಾರೂ ಸಹನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ನನಗಾಗಿದೆ. ಭಾರ್ಯಾಮೇ ಭವಶೋಭನೆ, ನನ್ನ ಹೆಂಡತಿಯಾಗು, ನನ್ನ ಮದುವೆಯಾಗು ಅಂತ ಹೇಳಿ ಅವನು ಹೇಳಿದ. ಪ್ರತ್ಯುಪಸ್ಥಿತ ಕಾಲಸ್ಯ ಕಾರ್ಯಸ್ಯ ಅನಂತರೋ ಭವ ಮಮೇಹ ಭೀಮ ಕೈಕೇಯಿ ರೂಪಾಧಿ ಭಯಶಂಕಿತ. ನಾನು ಹೋದ ದಿನದಿಂದ ಇವತ್ತಿನವರೆಗೂ ಕೂಡ ಸುದೇಶ್ನಿಗೆ ಭಯವಿದೆ ಮನಸ್ಸಿನಲ್ಲಿ. ನಾನು ಹೇಳಿದೆ, ನನ್ನನ್ನ ಸೇವೆಗೆ ಇಟ್ಟುಕೊಳ್ಳು, ಕೆಲಸಕ್ಕೆ ಇಟ್ಟುಕೋ, ಆದರೆ ನನಗೆ 5 ಜನ ಪತಿಯರಿದ್ದಾರೆ, ನನ್ನ ಬಗ್ಗೆ ಯಾರಾದರೂ ಕೆಟ್ಟ ದೃಷ್ಟಿಯಿಂದ ನೋಡಿದರಾಯಿತು ಅವನು ಸತ್ತೋಗ್ತಾನೆ ಅಂತ. ತನ್ನ ಗಂಡನ ಬಗ್ಗೆ ತನಗೆ ವಿಶ್ವಾಸವಿಲ್ಲದೆ ವಿರಾಟರಾಜನಿಗೆ ಎಲ್ಲಿ ದ್ರೌಪದಿಯ ಮೇಲೆ ಕಣ್ಣಾಗತ್ತೋ ಅಂತ ಅಂದುಕೊಂಡು ವಿರಾಟರಾಜ ಸತ್ತೋಗಬಾರದು ಅಂತ ಯಾವಾಗಲೂ ಒದ್ದಾಡ್ತಾಳೆ, ಕಷ್ಟಪಡ್ತಾಳೆ ಸುದೇಶ್ನ. ಈ ಪರಿಸ್ಥಿತಿಯಲ್ಲಿ ಅವಳು ಕಾಲ ಕಳೀತಾ ಇದ್ದಾಳೆ. ಮಮೇಹ ಭೀಮ ಕೈಕೇಯಿ ರೂಪಾಧ್ಯ ಭಯಶಂಕಿತ ನಿತ್ಯ ಉದ್ವಿಜತೆಯ ರಾಜ ಕಥಂ ನೇಯಾದಿಮಾಮಿತಿ. ದ್ರೌಪದಿಯ ಮೋಹಕ್ಕೆ ಸಿಕ್ಕು ಬಿದ್ದು ವಿರಾಟರಾಜ ಹಾಳಾಗುವುದು ಬೇಡ ಎಂದು ಹಂಬಲಿಸ್ತಾಳೆ, ಅಪೇಕ್ಷಿಸ್ತಾಳೆ, ದೇವರಿಗೆ ಬೇಡಿಕೊಳ್ತಾಳೆ. ಅವಿನೀತಶ್ಚ ಪಾಪಾತ್ಮ ಪಾಪಕಾರೀಚ ಕಾಮರಾಜಪಶಾನುಗಃ ಅವಿನೀತಶ್ಚ ದುಷ್ಟಾತ್ಮ ಪ್ರತ್ಯಾಖ್ಯಾತ ಪುನಃ ಪುನಃ. ಎಷ್ಟು ಸಲ ಹೇಳಿದರೂ ಕೂಡ ಮಹಾಪಾಪಿಷ್ಠ ಆ ಕೀಚಕ ಅವನಿಗೆ ನಾನು ಹೇಳಿ ಹೇಳಿ ಬೋಧನ ಮಾಡಿ ತಿಳಿಸಿ ಎಷ್ಟು ಹೇಳಿದರೂ ಕೇಳ್ತಾ ಇಲ್ಲ. ಧರ್ಮೇ ಪ್ರಯತಮಾನಾನಾಂ ಮಹಾನ್ ಧರ್ಮೋ ನ ಶಿಷ್ಯತಿ ಸಮಯಂ ರಕ್ಷಮಾನಾನಾಂ ದಾರಾವೋ ನ ಭವಂತಿ ಚ. ನೀವು ಈ 12 ವರ್ಷ ವನವಾಸದ 1 ವರ್ಷದ ಅಜ್ಞಾತವಾಸದ ಈ ಚಕ್ಕರದಲ್ಲಿ ಬಿದ್ದಿದ್ದೀರಿ. ನೀವು ಇದರಲ್ಲಿ ಸಿಕ್ಕು ಬಿದ್ದು ನನ್ನನ್ನು ಕಾಪಾಡದೆ ಹೋಗ್ತೀರಿ. ನಾನು ಸತ್ತೋಗ್ಬಿಟ್ರೆ, ನಾನೇನಾದರೂ ಭ್ರಷ್ಟಳಾದ್ರೆ ನಿಮ್ಮ ಮಕ್ಕಳು, ನಿಮ್ಮ ಸಂತಾನ, ನಿಮ್ಮ ವಂಶ ಸಂಪೂರ್ಣ ಹಾಳಾಗಿ ಹೋಗುತ್ತೆ. ವಂಶ ಹಾಳಾಗಿ ಹೋದರೆ ಮನುಷ್ಯ ಹಾಳಾಗ್ತಾನೆ. ಬಹಳ ಮಹತ್ವದ ಮಾತನ್ನು ಹೇಳ್ತಾರೆ. ಸಮಯಂ ರಕ್ಷಮಾಣಾನ, ನಿಮ್ಮ ಕರಾರನ್ನ ನೀವು ರಕ್ಷಣೆ ಮಾಡುವ ಭರದಲ್ಲಿ ಹೆಂಡತಿಯ ರಕ್ಷಣೆಯನ್ನು ಮಾಡುವುದನ್ನು ಮರೆಯಬೇಡಿ. ನಾನು ಇದನ್ನು ಎಚ್ಚರ ಮಾಡಲಿಕ್ಕೆ ಬಂದಿದ್ದೀನಿ. 30 ದಿನವಲ್ಲ, 3 ವರ್ಷಗಳವರೆಗೆ ಕಾಯಲಿಕ್ಕೆ ನಾನು ತಯಾರಿದ್ದೀನಿ. 13 ವರ್ಷಗಳವರೆಗೆ ಕಾದಿದ್ದೀನಿ. ಈಗ 30 ದಿನ ನನಗೆ ಹೆಚ್ಚಲ್ಲ. ಆದರೆ ನನಗೆ ಈಗ ಬಂದ ಅಪಾಯ ನನ್ನ ಶೀಲದ, ನನ್ನ ಚಾರಿತ್ರ್ಯದ ಅಪವಾದ ಬಂದಿದೆ, ನನಗೆ ಕೆಟ್ಟ ಆಪತ್ತು ಬಂದಿದೆ ನನಗೆ. ಆ ಆಪತ್ತನ್ನು ನೀನು ಪರಿಹಾರ ಮಾಡದೇ ಇದ್ರೆ ನಿನಗೇ ಆಪತ್ತಿದೆ, ನಿಮ್ಮ ವಂಶಕ್ಕೆ ಆಪತ್ತಿದೆ.
ಆದ್ದರಿಂದ ಇದು ಕೇವಲ ನನ್ನ ದುಃಖ ಅಂತ ತಿಳಿಬೇಡ, ನಿಮ್ಮ ವಂಶಕ್ಕೆ ಬಂದಂತಹ ಗಂಡಾಂತರ ಅಪಾಯ ಎಂದಾಗಿ ಭಾವಿಸು. ಸಮಯಂ ರಕ್ಷಮಾಣಾನಾಂ ದಾರಾವೋ ನ ಭಯಂತಿಚ. ನಿಮ್ಮ ಮಡದಿ ನಾನು ಉಳಿಯುವುದಿಲ್ಲ, ಶುದ್ಧವಾಗಿ ಉಳಿಲಿಕ್ಕೆ ಸಾಧ್ಯವಿಲ್ಲ. ಆಗ ನಾನು ಕೀಚಕನ ವಶಳಾದರೆ ಹಾಳಾಗಿ ಹೋಗ್ತೇನೆ. ಭಾರ್ಯಾಯಾಂ ರಕ್ಷಮಾಣಾಯಾಂ ಪ್ರಜಾ ಭವತಿ ರಕ್ಷಿತ. ಹೆಂಡತಿ ಶುದ್ಧಳಾಗಿದ್ರೆ ಮಕ್ಕಳು ಶುದ್ಧರು, ಮಕ್ಕಳು ಶುದ್ಧರಾಗಿದ್ರೆ ತಾನು ಶುದ್ಧ. ಮಕ್ಕಳು ಅಶುದ್ಧರಾದರೆ, ಮಕ್ಕಳು ಪಾಪಿಷ್ಠರಾದರೆ ತಾನು ಮಹಾ ದುಃಖ ಭಾಗಿಯಾಗ್ತಾನೆ. ಎಂದೆಂದಿಗೆ ಅವನಿಗೆ ಉದ್ಧಾರವಾಗುವುದಿಲ್ಲ. ಮಹಾ ಘೋರವಾದ ನರಕಾದ್ಯನರ್ಥಗಳಾಗತ್ತೆ. ಬಹಳ ಎಚ್ಚರದಿಂದಿರಬೇಕು. ಮಹಾಭಾರತ ಹೇಳುವ ಮಾತು ಬಹಳ ಮಹತ್ವದ್ದಿದೆ. ಶ್ರೀಮದ್ ಆನಂದ ತೀರ್ಥರು ಭೀಮಸೇನದ ಮಾತಿನಿಂದ ಈ 3 ಮಾತುಗಳನ್ನು ಹೇಳ್ತಾರೆ. ಜೀವಿತಸ್ಯೇಹ ಪಚತಸ್ಯ ದೇಹಸ್ಯ ಕಾಷ್ಠವಿಷ್ಠ ಸಮಸ್ಯೆ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾಹ. 3 ಮಾತುಗಳು. ಪತಿತಸ್ಯ ದೇಹಸ್ಯ ಕಾಷ್ಠವಿಷ್ಠ ಸಮಸ್ಯೆ ಚ. ಇದು ಹಾಗೆ ಬಿದ್ರೆ ಒಣಗಿ ಕಟ್ಟಿಗೆ. ಯಾವುದಾದ್ರೂ ಪ್ರಾಣಿ ತಿಂದ್ರೆ ಆ ಪ್ರಾಣಿಯ ಮಲ ಆಗಿ ಹೋಗುವ ಈ ಶರೀರಕ್ಕಂತೂ ಬೆಲೆ ಇಲ್ವೋ? ಸತ್ತು ಬಿದ್ದ ಮೇಲೆ ಈ ಶರೀರ ಏನು? ಇದು ಒಂದ ಕಾಷ್ಠ, ಇಲ್ಲವೇ ಯಾವುದೋ ಪ್ರಾಣಿ ತಿಂದ್ರೆ ಪ್ರಾಣಿಯ ಮಲ ಹೊಲಸಾಗಿ ಬೀಳಬೇಕು ನಾವು, ಅಷ್ಟೇ. ಅಂಥ ಈ ದೇಹ, ಈ ಕಾಷ್ಠವಿಷ್ಠ ಸಮಸ್ಯೆ ಚ, ಈ ಪತಿತಸ್ಯ ದೇಹಸ್ಯ ಸತ್ತು ಬಿದ್ದ ಈ ಶರೀರಕ್ಕೆ ಏನ್ ಬೆಲೆ ಇದೆ? ಯಾಕಿಷ್ಟು ಪುರಸ್ಕಾರ, ಯಾಕಿಷ್ಟು ಗೌರವ, ಇದಕ್ಕೇನ್ ಬೆಲೆ ಕೊಡ್ತೀರಾ? ಏನು ವಿಚಾರ ಮಾಡಬೇಡಿ. ಹಾಗಾದರೆ ಇದರಿಂದ ಫಲವಿಲ್ಲ. ಇದರಿಂದ ಬರತಕ್ಕ 3 ವಸ್ತುಗಳಿವೆ. ಒಂದು ವಿದ್ಯೆ, ಜ್ಞಾನ, ಬ್ರಹ್ಮಜ್ಞಾನ 1, 2ನೇದ್ದು ಸತ್ಕರ್ಮಗಳು, ಪುಣ್ಯದ ಕರ್ಮಗಳು 2, ಹಾಗೂ ಉತ್ತಮವಾದಂತಹ ಪ್ರಜೆ, ಮಕ್ಕಳು 3. ಈ 3 ಫಲಗಳು ಈ ದೇಹಕ್ಕೆ. 3 ಫಲಗಳು ಈ ದೇಹಕ್ಕೆ. ಈ ದೇಹದಿಂದ ಆಗಬಹುದಾದಂತಹದ್ದು 3 ಮಕ್ಕಳು ಉತ್ತಮರಾದ ಮಕ್ಕಳಾಗಬೇಕು, ಉತ್ತಮ ಮಕ್ಕಳೇ ಆಗಬೇಕು, ಉತ್ತಮರೇ ಆಗಬೇಕು. ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ವಿದ್ಯೆ, ಜ್ಞಾನ ಅತ್ಯದ್ಭುತವಾದ, ಮನುಷ್ಯನಿಗೆ ಕೊಟ್ಟಂತಹ ಅತ್ಯದ್ಭುತವಾದ ಬುದ್ಧಿಶಕ್ತಿ ಇದೆ. ಆ ಬುದ್ಧಿಶಕ್ತಿಯ ಪೂರ್ಣ ವಿನಿಯೋಗ ಮಾಡಿ ಶ್ರೇಷ್ಠವಾದ ವಿದ್ಯೆ, ಭಗವಂತನ ತತ್ವಜ್ಞಾನ ಚೆನ್ನಾಗಿ ಗಳಿಸಿ ಅದರಿಂದ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದು 1ನೇದ್ದಾದರೆ, ಉತ್ತಮವಾದ ಸತ್ಕರ್ಮ, ಭಗವಂತನ ಆರಾಧನೆ, ಪರೋಪಕಾರ, ಈ ವಿಧವಾದ ಸತ್ಕರ್ಮಗಳನ್ನು ಮಾಡಿ ಸುಂದರವಾದಂತಹ ಪುಣ್ಯದ ರಾಶಿಯನ್ನ, ಕರ್ಮ ಪ್ರಚಯವನ್ನ ಸಂಗ್ರಹ ಮಾಡಿ ರಾಶಿಯಾಗಿ ಪುಣ್ಯವನ್ನ ಗಳಿಸಿ ಇಟ್ಟರೆ ಈ ದೇಹದ ಲಾಭ, ಈ ದೇಹದಲ್ಲಿರುವ ಬುದ್ಧಿಯ ಲಾಭ ಜ್ಞಾನ, ದೇಹದ ಶಕ್ತಿಯ ಲಾಭ ಕರ್ಮ, ದೇಹದ ಪಡೆಯಬೇಕಾದಂತಹ ಮಕ್ಕಳನ್ನ, ಉತ್ತಮ ಸಂತಾನವನ್ನು ಪಡೆದರೆ ಮಾತ್ರ ನಾವು ಬದುಕಿದ್ದು ಸಾರ್ಥಕ, ನಮಗೆ ದೇಹ ಬಂದದ್ದು ಸಾರ್ಥಕ. ಮಕ್ಕಳಾಗ್ತಾರೆ, ಮಕ್ಕಳಾಗಿ ಹೆಂಡ ಕುಡಿಯುವ ಮಕ್ಕಳು, ಪಾಪವನ್ನು ಮಾಡುವ ಒಬ್ಬ ಮಗ. ಶಾಸ್ತ್ರ ಹೇಳುವ ಮಾತು ಕೇಳಿ. ಅನೇಕ ನಮ್ಮ ಮಿತ್ರರು ತಮಾಷೆ ಮಾಡ್ತಿರ್ತಾರೆ. ಹಾಗೆ ಎಂದೂ ಸುರಾಪಾನ ಮಾಡದಿದ್ದವರ ಮುಂದೇನೆ ನಾವು ಈ ಪ್ರವಚನವನ್ನು ಹೇಳಬೇಕು. ಸುರಾಪಾನ ಮಾಡುವವರು ಎಂದೂ ಕೇಳುವುದಿಲ್ಲ, ಕೇಳುವವರು ಎಂದೂ ಸುರಾಪಾನ ಮಾಡುವುದಿಲ್ಲ. ಹಾಗಾಗಿದೆ ಪರಿಸ್ಥಿತಿ. ಆದರೆ ಹೇಳದೇ ಇರ್ಲಿಕ್ಕಾಗುವುದಿಲ್ಲ, ಹೇಳಬೇಕು, ಹೇಳ್ತೇವೆ. ಸುರಾಪಾನ ಮಾಡಿದರೆ ಒಂದು ದಿನ ಒಬ್ಬ ಮಗ ಸುರಾಪಾನ ಮಾಡಿದರೆ 7 ತಲೆ ಹಿಂದಿನ ಜನ ಎಲ್ಲರೂ ಭ್ರಷ್ಟರಾಗ್ತಾರೆ. ಅವನು ಸುರಾಪಾನ ಮಾಡುವ ಸ್ವಭಾವವಾದರೆ, ಮೇಲಿಂದ ಮೇಲೆ ಸುರಾಪಾನ ಮಾಡಿದರೆ 21 ತಲೆ ಪೂರ್ಣವಾಗಿ ನಿರ್ನಾಮವಾಗುತ್ತೆ. ದುಃಖವನ್ನು ಅನುಭವಿಸಬೇಕಾಗ್ತದೆ. ಸುರಾಪಾನ ಮಹಾಪಾತಕ. ಇವತ್ತಿನ ದಿನಕ್ಕಂತೂ ಸುರಾಪಾನಕ್ಕೆ ಲೆಕ್ಕವೇ ಇಲ್ಲ, ಏನು ಬೆಲೆ. ದಿನಕ್ಕೊಂದು ಪೆಗ್ ಕುಡಿರಿ, BP ಕಮ್ಮಿ ಆಗತ್ತೆ ಅಂತ ರಿಸರ್ಚ್ ಮಾಡಿ ಹೇಳ್ತಾರೆ. ಅದನ್ನು ಕೇಳಿ ನಾವು ಟೈಮ್ಸ್ ಅಲ್ಲಿ ಬಂದಿದೆ ಅಂತ ಹೇಳಿ ಕುಡಿಯೋದಕ್ಕೆ ಶುರು ಮಾಡ್ತೀವಿ. ಇಂಥ ಬುದ್ಧಿಗೇಡಿಗಳನ್ನ ಹಾಳಾಗೋಗ. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಶಾಸ್ತ್ರ, ಇದು ನಮ್ಮ ತತ್ವಜ್ಞಾನವ. ಔಷಧಿಯಾಗಿ ತೆಗೆದುಕೊಂಡ್ರೆ ಏನು ಚಿಂತೆ ಇಲ್ಲ ಅಂತ ಮತ್ತೆ ಅದಕ್ಕೆ ಸಮಾಧಾನ. ಹೀಗೆ ನಾನಾ ವಿಧವಾದಂತಹ ರೀತಿಯಲ್ಲಿ ಸುರಾಪಾನವನ್ನು ಸಮರ್ಥನ ಮಾಡತಕ್ಕಂತಹ ದುರ್ವಿಚಾರಗಳು ನಮ್ಮಲ್ಲೆಲ್ಲ ಇದೆ. ಆದ್ದರಿಂದ ನಾವು ಬಹಳ ಹುಷಾರಾಗಿರಬೇಕು. 5 ಮಾತನ್ನು ಹೇಳ್ತಾರೆ, ಮಹಾಪಾತಕಗಳನ್ನು ಹೇಳ್ತಾರೆ. 5 ಮಹಾಪಾತಕ. 4 ಮಾಡದೇ ಇದ್ರು 5ನೇದ್ದು ನಾವು ಎಲ್ಲರೂ ಮಾಡ್ತೀವಿ. ನಾವು 4 ಪಾತಕಗಳನ್ನು ಮಾಡದೇ ಇದ್ರು 5ನೇ ಮಹಾಪಾತಕವನ್ನು ಎಲ್ಲರೂ ಮಾಡ್ತೀವಿ. ಬ್ರಹ್ಮಹತ್ಯ, ಬ್ರಾಹ್ಮಣದ ಕೊಲೆ.
ಅದು ನಾನಾ ವಿಧ. ಸುರಾಪಾನ, ಸ್ವರ್ಣಸ್ತೇಯಂ, ಹಣ ಕಾಸು ಬಂಗಾರ ಇವುಗಳನ್ನು ತುಡುಗು ಮಾಡೋದು, ಗುರುತಲ್ಪ ಗಮನ. ಈ 4 ಮಹಾಪಾತಕಗಳಾದ ಮೇಲೆ 5ನೇದ್ದು, ಈ ಪಾಪವನ್ನು ಮಾಡಿದವರ ಜೊತೆಗೆ ಒಂದು ದಿನ ಒಂದು ಮನೆಯಲ್ಲಿ ವಾಸವಾಗಿ ಇರೋದು. ಒಂದು ದಿನ ಒಬ್ಬನ ಮನೆಯಲ್ಲಿ ಅವನ ಜೊತೆಗೆ ವಾಸವಾಗಿ ಇರೋದು, ಇದು ಎಲ್ಲರೂ ಮಾಡುವ ಪಾಪ. ಇದು ಮಹಾಪಾತಕ ಅಂತ ಪರಿಗಣನೆ ಗಮನದಲ್ಲಿ ಇಟ್ಕೊಳ್ಳಿ. ಇದು ಸಣ್ಣದಲ್ಲ, ಇದು 4 ಮಹಾಪಾತಕ. ಇದು ಸಣ್ಣದು, 5ನೇದ್ದು, ಇದಕ್ಕೆ ಲೆಕ್ಕ ಇಲ್ಲ ಅಂತ ತಿಳಿಬೇಡಿ. ಇದೂ ಮಹಾಪಾತಕ. ಗೊತ್ತಾದರೂ ಇರಬೇಕು ನಾವು ಎಷ್ಟು ಮಾಡ್ತೇವೆ, ಎಷ್ಟು ಬಿಡ್ತೇವೆ, ಎಷ್ಟು ಧರ್ಮ, ಎಷ್ಟು ಅಧರ್ಮ. ಮಾಡೋದು ಮಾಡದೇ ಇರೋದು ನಮಗೆ ಆಗದಿದ್ದರೂ ಕನಿಷ್ಠ ಗೊತ್ತಾದರೂ ಇರಬೇಕು ನಮಗೆ ಯಾವುದನ್ನು ವರ್ಜನೆ ಮಾಡಬೇಕು ಅಂತ. ನಾವು ಯಾರೋ ಹೆಣ್ಣು ಕುಡುಕನ ಜೊತೆಗೆ ಯಾರು ತುಡುಗು ಮಾಡ್ತಾನೆ, ಹಣಕಾಸನ್ನ ಬಂಗಾರವನ್ನ ತುಡುಗು ಮಾಡ್ತಾನೆ, ಅಂಥವನ ಜೊತೆಗೆ ಸ್ನೇಹವನ್ನು ಬೆಳೆಸಿ ಅವನ ಜೊತೆಗೆ ನಾವು ಇದ್ರೆ ಎಂಥ ಅನರ್ಥವಾಗತ್ತೆ, ಎಂಥ ಅನರ್ಥವಾಗತ್ತೆ ನಮಗೆ. ಮಹಾಪಾತಕ. ಇದಕ್ಕೆ ಪರಿಹಾರ ಭಾರೀ ಘೋರವಾದ ಪರಿಹಾರಗಳೆಲ್ಲ ಇದೆ. ಅತೀ ವಿಚಿತ್ರವಾಗಿರುವಂತಹ ನರಕಾದ್ಯನರ್ಥಗಳಿವೆ. ಆದ್ದರಿಂದ ಬಹಳ ಹುಷಾರಾಗಿರಬೇಕು. ಅದಕ್ಕಾಗಿ ಹೇಳ್ತಾರೆ, ಏನ್ ಹೇಳಿದ್ರು, ಭಾರ್ಯಾಯಾಮ್ ರಕ್ಷಮಾಣಾಯಾಮ್ ಪ್ರಜಾ ಭವತಿ ರಕ್ಷಿತ, ಪ್ರಜಾಯಾಮ್ ರಕ್ಷಮಾಣಾಯಾಮ್ ಆತ್ಮ ಭವತಿ ರಕ್ಷಿತ. ಹಾಗಾಗಿ ಸುರಾಪಾನವನ್ನ ಶೆರೆ ಕುಡಿದರೆ, ಆ ಮಾತು ಹೇಳುವುದಕ್ಕೆ ಬಂದಿದ್ದೆ ನಾನು, ಶೆರೆ ಕುಡಿದರೆ ಆ ಶೆರೆ ಕುಡಿದ ವ್ಯಕ್ತಿ ನರಕಾದಿಗಳಿಗೆ ಹೋಗ್ತಾನೆ ಅಂತ ಅನ್ನೋದರಲ್ಲಿ ವಿವಾದವಿಲ್ಲ. ಅವನು ಎಷ್ಟೋ ಕಲ್ಪಗಳವರೆಗೆ ನರಕಕ್ಕೆ ಹೋಗ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಅದರ ಜೊತೆಗೆ ಅವನ ತಂದೆ ಮಾತ್ರವಲ್ಲ, 7 ತಲೆಮಾರಿನ ಜನರನ್ನೆಲ್ಲ ಅವನು ನರಕದಲ್ಲಿ ಹಾಕ್ತಾನೆ. ಇಷ್ಟು ಮಾತ್ರವಲ್ಲ, ಅವನು ಅದು ಶೀಲನಾದರೆ ಆಗ 21 ಕುಲ ಅವನದು ಹಾಳಾಗತ್ತೆ ಅಂತ ಹೇಳಿ ನಾವು ಕೇಳ್ತೇವೆ. ಈ ತರಹದ ಭಯಾನಕವಾಗಿರುವಂತಹ ಶಿಕ್ಷೆಗಳು ನಮಗೆ ಕಾದಿವೆ. ಅದಕ್ಕಾಗಿ ನಾವು ರಕ್ಷಣೆಯಾಗಬೇಕು, ಮಕ್ಕಳ ರಕ್ಷಣೆಯಾಗಬೇಕು. 3 ಜನ ಮಾತನ್ನು ನಾವು ಭೀಮಸೇನ ದೇವರು ಹೇಳಿದ ಮಾತು, ಅದು ಮಹಾಭಾರತದಲ್ಲಿ ಬಂದ ಮಾತು. ಆ ಮಹಾಭಾರತದಲ್ಲಿ ಬಂದ ಮಾತನ್ನೇ ನಮಗೆ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪತಿತಸ್ಯ ದೇಹಸ್ಯ ಕಾಷ್ಠವಿಷ್ಠ ಸಮಸ್ಯೆ ಚ ಫಲಾನಿ 3 ಶಿಷ್ಯಂತೆ ವಿದ್ಯಾ ಕರ್ಮ ಸುತಾಹ. 3 ಮಕ್ಕಳು ಅಥವಾ ಹಾಗೂ ವಿದ್ಯೆ ಹಾಗೂ ನಾವು ಮಾಡುವ ಕರ್ಮ, ಇದು 3 ನಮಗೆ ನಮ್ಮ ಜೊತೆಗೆ ಬರುವಂತಹ ಫಲ. ಅರ್ಥಾತ್ ವಿದ್ಯೆ ಮತ್ತು ಕರ್ಮ ನಮ್ಮ ಜೊತೆಗೆ ಬರುತ್ತೆ. ಮಕ್ಕಳು ನಮಗೆ ಅನರ್ಥವಾಗದಿದ್ದಂತೆ ಪುನ್ನಾಮ ನರಕದಿಂದ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಆದ್ದರಿಂದ ನಮಗೆ ಒಳ್ಳೆಯದಾಗತ್ತೆ. ಹೀಗೆ ಹೇಳುವಂತಹದ್ದು. ಕ್ಷತ್ರಿಯಸ್ಯ ಸದಾ ಧರ್ಮೋ ನಾನ್ಯೋ ದಸ್ಯು ನಿಬರ್ಹಣ. ದಸ್ಯು ಶತ್ರುಗಳನ್ನು ನಿಬರ್ಹಣ ಮಾಡುವುದು, ಸಂಹಾರ ಮಾಡುವುದು ಬಿಟ್ಟು ಮತ್ತೊಂದು ಯಾವ ಧರ್ಮವೂ ಇಲ್ಲ. ಅವನಿಗೆ ಅದೇ ಪ್ರಧಾನವಾದ ಧರ್ಮ. ಇಂಥ ಘೋರವಾದ ಆಪತ್ತು ನಿನ್ನ ಮೇಲೆ, ನಿನ್ನ ಹೆಂಡತಿಯ ಮೇಲೆ ಬಂದಾಗಲೂ ನೀವು ಉದಾಸೀನರಾಗಿ ಕೂತ್ರೆ, ಶಾಸನವನ್ನು ಮಾಡದೇ ಇದ್ರೆ ಆಗ ನಿಮಗೆ ಎಂದೆಂದಿಗೂ ಧರ್ಮವಾಗುವುದಿಲ್ಲ. ನಿಮ್ಮ ಧರ್ಮದಿಂದ ನೀವು ಚ್ಯುತರಾಗ್ತಾ ಇದ್ದೀರಿ ಅಂತ ಭೀಮಸೇನ ದೇವರಿಗೆ ದ್ರೌಪದಿ ದೇವಿ ಎಚ್ಚರಿಸ್ತಾಳೆ. ಸಮಯ ಪರಿಪಾಲನೆ ಮಾಡಬೇಕು ಅಂತ ಅನ್ನುವುದಕ್ಕಾಗಿ ಸುಮ್ಮನಿರಬೇಕು ಅಂತ ಹೇಳಿದ್ರೆ ನಾನು ಸುಮ್ಮನೆ ಇರ್ತೇನೆ. 30 ದಿವಸವಲ್ಲ, 3 ವರ್ಷ ಅಲ್ಲ, 12 ವರ್ಷ, 13 ವರ್ಷಗಳವರೆಗೆ ನಾನು ಸುಮ್ಮನಿದ್ದೇನೆ, ಪ್ರಶ್ನೆ ಬಂದಿಲ್ಲ. ಆದರೆ ಈಗ ಬಂದ ಆಪತ್ತು ಬರೀ ಆಗ ಕಾಡಿನಲ್ಲಿ ಇದ್ದದ್ದು ಬಹಳ ಹೆಚ್ಚು ಅಂದ್ರೆ ಹಿಂಸ್ರ ಪಶು ಬಂದು ಯಾವುದಾದ್ರೂ ನನ್ನನ್ನು ತಿಂದು ಹೋಗ್ತಿತ್ತಿಷ್ಟೇ. ಇವತ್ತು ಹಾಗಲ್ಲ. ನನ್ನ ಶೀಲ, ನಡತೆ, ಚಾರಿತ್ರ್ಯಗಳ ಮೇಲೆ ಆಪತ್ತು ಬಂದಿದೆ. ಅದನ್ನು ನೀವು ಕಾಪಾಡದೇ ಇದ್ರೆ ನೀವು ಹಾಳಾಗ್ತೀರಿ, ವಂಶ ಹಾಳಾಗತ್ತೆ. ಆದ್ದರಿಂದ ರಕ್ಷಣೆ ಮಾಡುವುದು ಅವಶ್ಯಕ. ಜಯದ್ರಥಂ ತಥೈವತ್ವಂ ಅಜೈಷೈರ್ ಭಾತೃಭಿಸ್ಸಹ. ಆದ್ದರಿಂದ ನೀನು ಏನು ಹೇಳಿದರೂ ನಾನು ಒಪ್ಪಿಕೊಳ್ತೇನೆ. ಒಂದು ಮಾತ್ರ ನಾನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧವಿಲ್ಲ, ಅದು ಕೀಚಕನ ಸಂಹಾರ. ಕೀಚಕನ ಸಂಹಾರ ಮಾಡಿದರೆ ಮಾತ್ರ ನಾನು ಒಪ್ಪುವುದು. ನಾಳೆ ಬೆಳಗ್ಗೆ ಸೂರ್ಯೋದಯ ಆಗೋದರೊಳಗೆ ಕೀಚಕ ಸತ್ತು ಬಿದ್ದಿರಬೇಕು, ಅಂದರೆ ಮಾತ್ರ ನಾನು ಒಪ್ಪಿಕೊಳ್ತೇನೆ, ಇಲ್ಲದೆ ಇದ್ರೆ ಇಲ್ಲ. ವಿಷಮಾರೋಡ್ಯ ಪಾಸ್ಯಾಮಿ ಮಾ ಕೀಚಕ ವಶಂ ಗಮಂ. ನಾನು ವಿಷ ಕೊಡುದು ಸತ್ತೋಗ್ತೇನೆ, ಕೀಚಕನ ವಶಳಾಗಲಿಕ್ಕೆ ನಾನು ಸಾಧ್ಯವಿಲ್ಲ. ನನಗೆ ಶೀಲ ಕೆಡಿಸಿಕೊಂಡು ಬದುಕುವುದು ನನಗೆಂತೂ ನಿಮಗೂ ಹಿತವಲ್ಲ. ಶ್ರೇಯೋ ಹಿ ಮರಣಂ ಮಹ್ಯಂ ಭೀಮಸೇನ ತವಗ್ರತಃ ಇತ್ಯುಕ್ತ ಪ್ರಮೃಜ್ಯ ವತನಂ ತಸ್ಯಾಹ. ಕಣ್ಣೀರು ಬಂದದ್ದನ್ನು ವರಿಸಿ ಭೀಮಸೇನ ಅವಳಿಗೆ ಭರವಸೆಯನ್ನ, ಸಾಂತ್ವನವನ್ನು ಮಾಡ್ತಾನೆ. ತಥಾ ಭದ್ರೇ ಕರಿಷ್ಯಾಮಿ ಯಥಾತ್ವಂ ಭೀರು ಭಾಷಸೆ.
ದ್ರೌಪದಿ, ನೀನೇನು ಮಾತಾಡ್ತಾ ಇದ್ದೀಯೋ ಆ ಮಾತನ್ನ ಅಕ್ಷರ ಅಕ್ಷರ ನಾನು ಪಾಲ ಮಾಡ್ತೇನೆ, ಅದರಲ್ಲಿ ವಿವಾದ ಬೇಡ. ಅದ್ದೀನಂ ಸೂದಯಿಷ್ಯಾಮಿ ಕೀಚಕಂ ಸಹಬಾಂಧವೈ ಕುರುಶ್ವಾನೇನ ಸಂವಿಧಂ. ಬೆಳಿಗ್ಗೆ ಆಗಲಿ, ನೀನು ಹೋಗು, ಕೀಚಕನಿಗೆ ಒಪ್ಪಿಸು, ನಾನು ಬರ್ತೇನೆ ಅಂತ ಹೇಳು, ಒಪ್ಪಿಕೊಂಡು ಬಿಡ್ಲು. ಅವನಿಗೆ ಹೇಳು, ನರ್ತನಾಗಾರವಿದೆ, ಆ ಈಶಾ ನರ್ತನ ಶಾಲೆ, ಆ ವಿರಾಟ ರಾಜ ಕಟ್ಟಿಸಿದ ನರ್ತನ ಶಾಲೆ ಇದೆ. ಆ ನರ್ತನ ಶಾಲೆಯಲ್ಲಿ ಬೆಳಗಿನಿಂದ ಸಾಯಂಕಾಲದವರೆಗೆ, ಸೂರ್ಯಾಸ್ತ ಆಗುವವರೆಗೆ ಹೆಣ್ಣು ಮಕ್ಕಳು ಇರ್ತಾರೆ, ಅಲ್ಲಿ ಕುಣಿತಾರೆ, ನರ್ತನವನ್ನು ಕಲಿತಾರೆ. ಕಲಿತಾದ ಮೇಲೆ ಮನೆಗೆ ಹೋಗ್ತಾರೆ, ಯಾರೂ ಉಳಿಯುವುದಿಲ್ಲ. ಅಲ್ಲಿ ಯಾರೂ ಉಳಿದೇ ಇದ್ದಂತಹ ನರ್ತನ ಶಾಲೆಯಲ್ಲಿ ಪೂರ್ಣ ನಿರ್ಜನ, ಸುತ್ತಮುತ್ತಲೂ ಯಾರಿಲ್ಲ. ಅಂತಹ ಪ್ರದೇಶದಲ್ಲಿ ನಾನು ಬರ್ತೇನೆ ಅಂತ ನೀನು ಒಪ್ಪಿಕೋ, ಸಂಕೇತ ಮಾಡು, ಸೂಚನೆ ಕೊಡು. ಅವನು ಬರ್ತಾನೆ, ನಾನು ಬರ್ತೇನೆ, ಅವನನ್ನು ನಾನು ಚೆನ್ನಾಗಿ ಮರ್ದನ ಮಾಡಿ ಸಂಹಾರ ಮಾಡ್ತೇನೆ, ವಿವಾದ ಬೇಡ ಅಂತ ಹೇಳಿ ಒಪ್ಪಿಸ್ತಾಳೆ. ದಿವಾತ್ರ ಕನ್ಯಾ ನೃತ್ಯಂತಿ ರಾತ್ರೌ ಯಾಂತಿ ತಥಾಗ್ರಹಂ ಯತ್ರಾಸ್ತಿ ಶಯನಂ ಭೀರು ದೃಢಾಂಗಂ ಸುಪ್ರತಿಷ್ಠಿತಂ. ಅಲ್ಲಿ ಹಾಸಿಗೆ ಇದೆ, ಆ ನರ್ತನಾಗಾರದಲ್ಲಿ ದೊಡ್ಡ ಹಾಸಿಗೆ ಇದೆ. ಗುರುಗಳು ಕೂತ್ಕೊಂಡು ಉಪದೇಶ ಮಾಡುವುದಕ್ಕೆ, ಕಲಿಸುವುದಕ್ಕೆ ಕೂತ್ಕೊಳ್ಳುವ ಒಂದು ಶಯನವಿದೆ, ದೃಢವಾಗಿ ಮಾಡಿದಂತಹದ್ದು. ಅದರ ಮೇಲೆ ನೀನು ಬರ್ತೇನೆ ಅಂತ ಹೇಳು. ಸಂಕೇತಂ ಸೂತಪುತ್ರ ಕಾರಗಸ್ವ ಕುರುವಂತೀಂತೇನ ಸಂವಿಧಂ. ಆದರೆ ಬಂದೆ, ನೀನು ಅವನ ಜೊತೆಗೆ ಮಾತಾಡ್ತಾ ಇದ್ದದ್ದನ್ನೂ ಕೂಡ ಜನ ನೋಡುವುದು ಬೇಡ. ನೀನೇನೋ ಅವನ ಸಂಹಾರ ಮಾಡಿಸಬೇಕು ಅಂತ ಅನ್ನೋದಕ್ಕಾಗಿ ಮಾತಾಡ್ತಾ ಇದ್ದಿ ಅಂತ ಗೊತ್ತಾಗಿ ಬಿಟ್ಟರೂ ಕೂಡ ನಿನ್ನ ಬಗ್ಗೆ ಕೆಟ್ಟ ದೃಷ್ಟಿ ಬಂದು ಜನ ನಿನ್ನ ಮೇಲೆ ಅವಿಶ್ವಾಸ ಮಾಡಬಹುದು, ಅದೂ ಆಗುವುದು ಬೇಡ. ಏಕಾಂತದಲ್ಲಿ ಯಥಾಮರ್ತ್ಯೋನ ಬುದ್ಧ್ಯತಿ. ನಾವಿಬ್ಬರು ಮಾತಾಡಿದ್ದು ಕೂಡ ಯಾವ ವ್ಯಕ್ತಿಗೆ ಗೊತ್ತಾಗಬಾರದು, ಅದನ್ನ ನೀನು ಜೋಕೆಯಿಂದ ಇರು. ನಾನು ನೀನು ಮಾತಾಡಿದ್ದು, ನೀನು ನನ್ನ ಹತ್ರ ಮಾತಾಡಿದ್ದನ್ನ ಯಾರಿಗಾದ್ರೂ ಗೊತ್ತಾಗಿಬಿಟ್ರೆ ಬಹಳ ದೊಡ್ಡ ಆಪತ್ತು. ಈ ತರಹದ ಸಂದರ್ಭ ಬರದಿದ್ದಂತೆ ನಾವು ಏಕಾಂತದಲ್ಲಿ ಮಾತಾಡಿದ್ದೇವೆ, ಸಾಕು, ಹೋಗಿಬಿಡು ನೀನು. ಆ ಕೀಚಕರಿಗೆ ಬರುವುದಕ್ಕೆ ಸಂಕೇತ ಮಾಡು, ಸೂಚನೆ ಕೊಡು, ಸಾಕು, ಎಲ್ಲ ಕೆಲಸ ಆಗತ್ತೆ ಅಂತ ಹೇಳಿದಾಗ ರಾತ್ರಿ ಶೇಷಂ ತಮತ್ಯುಗ್ರಂ ಧಾರಯಾಮಾಸುತರ್ ಹೃದಯ. ಆ ರಾತ್ರಿ ಕಳಿಬೇಕು ಅಂತಂದ್ರೆ ಒಂದೊಂದು ಕ್ಷಣವೂ ಯುಗದಂತೆ ಆಗಿದೆ ದ್ರೌಪದಿ ದೇವಿಗೆ. ರಾತ್ರಿ ಕಳೆದಿದ್ದಾಳೆ. ನಕಂಚಿನ್ ಲಭಸೇನಾಥಂ ಅಭಿಪನ್ನ ಬಲೀಯಸ. ಮತ್ತೆ ಬೆಳಗಿನ ಜಾವ ಸುದೇಷ್ಣೆಯ ಮನೆಗೆ ಕಾಮಾತುರನಾಗಿ ಕೀಚಕ ಓಡಿ ಬಂದ. ದ್ರೌಪದಿಯನ್ನ ಮಾತಾಡಿಸ್ತಾನೆ. ನೋಡು ದ್ರೌಪದಿ, ನೀನೇನೋ ಓಡಿ ಬಂದಿ, ನಿನ್ನನ್ನು ನಾನು ತುಳಿದು ಬಿಟ್ಟೆ, ಏನೋ ಕ್ರೋಧದಲ್ಲಿ ಮಾಡಿಬಿಟ್ಟೆ, ನಿನ್ನಂಥ ಹೆಣ್ಣಿಲ್ಲ, ನನ್ನಂಥ ಗಂಡ ಇಲ್ಲ, ನಾನು ಎಷ್ಟು ಪರಾಕ್ರಮಿ, ನನ್ನ ಐಶ್ವರ್ಯವೇನು, ನಿತ್ಯ 100 ರೂಪಾಯಿ ಕೊಡ್ತೇನೆ, ನಿತ್ಯ 100 ನಾಣ್ಯಗಳನ್ನು ಕೊಡ್ತೇನೆ, 1000 ನಾಣ್ಯಗಳನ್ನು ಕೊಡ್ತೇನೆ, ಇಷ್ಟು ದಾಸಿಯರನ್ನು ಕೊಡ್ತೇನೆ, ಅಷ್ಟು ದಾಸಿಯರನ್ನು ಕೊಡ್ತೇನೆ, ಏನೇನೋ ಹುಚ್ಚುಚ್ಚಾರ ಮಾತಾಡ್ತಾನೆ. ಆಗ ದ್ರೌಪದಿ ತಿರುಗಿಸಿ ಬಿಡ್ತಾಳೆ, ಒಂದೇ ಕ್ಷಣದಲ್ಲಿ ಬದಲಾಯಿಸಿ ಬಿಡ್ತಾಳೆ. ಇಲ್ಲ, ನಿನ್ನ ಮೇಲೆ ನನಗೆ ಪೂರ್ಣ ಮೋಹ ಇದೆ, ಆದರೆ ಏನ್ ಮಾಡಬೇಕು, ನಿನ್ನ 105 ಜನ ತಮ್ಮಂದಿರಿದ್ದಾರೆ, ಅವರಿಗೆ ಗೊತ್ತಾಗಿ ಬಿಟ್ರೆ, ನಿನ್ನ ಮನೆಗೆ ನಾನು ಬಂದ್ರೆ 105 ಜನರು ಇದ್ದಾರೆ, ಅವರಿಗೆಲ್ಲ ಗೊತ್ತಾಗತ್ತೆ, ನನಗೆ ಅವಮಾನವಾಗುತ್ತೆ. ಆದ್ದರಿಂದ ನನಗೆ ಸಂಕೋಚದಿಂದ ನಾನು ಓಡಿ ಬಂದದ್ದು, ನಿನ್ನ ಮನೆಗೆ ನಾನು ಬರುವುದಿಲ್ಲ. ನೀನು ಎಲ್ಲಿ ಹೇಳ್ತಿ ಹೇಳು, ನಾನು ಬರ್ತೇನೆ. ಇಲ್ಲ, ನರ್ತನ ಶಾಲೆಗೆ ಬಾ, ಕನ್ಯಾಗಾರಕ್ಕೆ ಬಾ, ಅಲ್ಲಿ ನಾನು ಬರ್ತೇನೆ. ಸರಿ, ಸಂತೋಷ. ಎಷ್ಟೊತ್ತಿಗೆ? ಸಾಯಂಕಾಲ, ರಾತ್ರಿ ಎಲ್ಲರೂ ಹೋಗಿ ಬಿಡ್ತಾರೆ. ಎಲ್ಲ ಗಂಡ ಭೀಮ ಕಲಿಸಿಕೊಟ್ಟಂತೆ ಎಲ್ಲ ಹೇಳಿಬಿಡ್ತಾರೆ. ಅಲ್ಲಿ ಬೆಳಗ್ಗಿಂದ ಸಾಯಂಕಾಲದವರೆಗೆ ನರ್ತನೆ ಮಾಡ್ತಾರೆ. ಮಕ್ಕಳೆಲ್ಲ, ಹುಡುಗರೆಲ್ಲ, ಹೆಣ್ಣು ಹುಡುಗಿಯರು ಎಲ್ಲ ಹೋದ ಮೇಲೆ ಯಾರಿರುವುದಿಲ್ಲ. ಅಲ್ಲಿ ಏಕಾಂತದಲ್ಲಿ ನಾನು ಬರ್ತೇನೆ. ಅನುಪ್ರವಾದ ಭೀತಾಸ್ಮಿ. ಜನರ ಅಪವಾದ ಬಹಳ ಭಯಾನಕ. ನಿನಗೂ ಬರೋದು ಬೇಡ, ನನಗೂ ಬರೋದು ಬೇಡ. ಆದ್ದರಿಂದ ನಾವು ಏಕಾಂತದಲ್ಲಿ ಕೂಡೋಣ. ಒಂದು, ಗಂಧರ್ವರಿಗೂ ಗೊತ್ತಾಗಬಾರದು. ಗಂಧರ್ವರಿಗೆ ಗೊತ್ತಾಗದಿದ್ದಂತೆ ಏಕಾಂತದಲ್ಲಿ ಎಲ್ಲ ಕಿಟಕಿ ಹಾಕಿ ಮುಚ್ಚಿಬಿಡ್ತೀನಿ, ಯಾರಿಗೆ ಗೊತ್ತಾಗುವುದಿಲ್ಲ ಅಂತ ಹೇಳ್ತಾನೆ. ಹುಚ್ಚು ಪೆದ್ದು ಆ ಕೀಚಕ. ಏತನ್ಮೇ ಪ್ರತಿಜಾನೀಹಿ ತಥೋಹಂ ವಶಗಾತಃ. ಇಷ್ಟು ಖಾತ್ರಿ ಮಾಡು, ನಾನು ನಿನ್ನ ವಶವಾಗ್ತೀನಿ ಅಂತ ದ್ರೌಪದಿ ತಾನು ತಿರುಗಿಸಿ ಹೇಳಿದಾಗ ಒಪ್ಪಿಕೊಂಡು ಬಿಟ್ಲು. ಏನ್ ಸಂತೋಷ ಅವನಿಗೆ. ಏಕೋಹಂ ಆಗಮಿಷ್ಯಾಮಿ. ಯಾರ್ಯಾರೂ ಬರುವುದಿಲ್ಲ, ನಾನೊಬ್ಬನೇ ಬರ್ತೀನಿ, ನರ್ತನಾಗಾರದ ನಾನೊಬ್ಬನೇ ಇರ್ತೀನಿ, ನೀನೊಬ್ಬಳೇ ಬಾ, ನಾವಿರೋಣ. ಶೂನ್ಯ ಮಾವಸತಂ ತವ ಯದೇತನ್ ನರ್ತನಾಗಾರಂ ಮತ್ಸರಾಜೇನ ಕಾಲಿತಂ ತತ್ರ ದೋಷ ಪರಿಹೃತೋ ಭವಿಷ್ಯತೆ ಸಂಶಯ. ಇನ್ಯಾವ ಸ್ಥಳವೂ ಬೇಡ, ನರ್ತನಾಗಾರ ಒಳ್ಳೆಯದಿದೆ, ಅಲ್ಲಿ ಹೋಗೋಣ, ಸೇರೋಣ, ಅವಶ್ಯವಾಗಲಿ ಅಂತಂತಾನೆ. ಒಪ್ಪಿಕೊಳ್ತಾನೆ, ಎಲ್ಲ ಸಿದ್ಧನಾಗ್ತಾನೆ. ತಥಾಚೇದಪ್ಯಹಂ ಸೂತ ದರ್ಶಯಿಷ್ಯಾಮಿ ತೇ ಸುಖಂ ಅಂತ ಹೇಳಿ ಬರ್ತೇನೆ ಅಂತಂತಾನೆ. ಇವಳು ದ್ರೌಪದಿ ಇದೊಂದು ಮೃತ್ಯು ದೇವತೆ ಅಂತ ಅವನಿಗೆ ಅರ್ಥವಾಗಲಿಲ್ಲ. ಮೂರ್ಖನಿಗೆ ತನ್ನ ಕಾಮಾತುರನಾಗಿ ಅವಳನ್ನ ಮೋಹಿಸಿ ಅವಳನ್ನ ಕರಿತಾ ಇದ್ದಾನೆ. ಅವಳ ಮಾತಿಗೆ ಒಪ್ಪಿಕೊಂಡ. ಆಗಲಿ ಅಂತ ಬರ್ತೇನೆ ಅಂತ ಹೇಳ್ತಾನೆ. ಕೀಚಕಸ್ಯ ಕೃತೋಮಯ. ಬಂದು
ಭೀಮಸೆಗೆ ಹೇಳ್ತಾಳೆ ದ್ರೌಪದಿ ದೇವಿ, ನಾನು ಹೇಳಿದ್ದೇನೆ, ಕೀಚಕ ಒಪ್ಪಿಕೊಂಡಿದ್ದಾನೆ, ಬರ್ತೇನೆ ಅಂತ ಹೇಳಿದ್ದಾನೆ, ಖುಷಿಯಿಂದ ಒಪ್ಪಿದ್ದಾನೆ, ಬರ್ತಾನೆ ಅಂತ ಹೇಳಿದಾಗ ಭೀಮಸೇನ ದೇವರು ಸಿದ್ಧರಾದರು. ಭೀಮಸೇನ ದೇವರು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ, ಹಿಂದಿನಿಂದ ದ್ರೌಪದಿ ಬರ್ತಾ ಇದ್ದಾಳೆ. ಮುಂದೆ ಮುಂದೆ ಭೀಮ, ಹಿಂದೆ ಹಿಂದೆ ದ್ರೌಪದಿ. ಸಾಯಂಕಾಲದ ಹೊತ್ತು ಕತ್ತಲಾದ ಮೇಲೆ ಹೋದರು. ಭೀಮಸೇನ ಒಳಗೆ ಹೊಕ್ಕ, ಯಾರಿಗೂ ಗೊತ್ತಾಗಲಿಲ್ಲ. ದ್ರೌಪದಿಯೂ ಒಳಗೆ ಹೋದ್ಲು. ಇಬ್ಬರೂ ಒಳಗೆ ಸೇರಿದ್ದಾರೆ. ಒಳಗೆ ಸೇರಿದ ಮೇಲೆ ಅಲ್ಲಿ ಕೂತ್ಕೊಂಡಿದ್ದಾರೆ ಒಂದು ಕಡೆಗೆ. ಆಗ ಗತ್ವಾ ತ್ವಂ ನರ್ತನಾಗಾರಂ ನಿರ್ಜೀವಂ ಕುರು ಪಾಂಡವ, ನೀನಲ್ಲಿ ಕೊಂದು ಬಿಡಬೇಕು, ನಾನು ಕೊಲ್ತೇನೆ, ನೀನು ಬಾ ಅಂತ ಹೇಳಿ ಕರ್ಕೊಂಡು ಹೋದ. ಅಲ್ಲೇ ಕೂಡಿಸಿದ್ದಾನೆ ದ್ರೌಪದಿಯನ್ನ. ಭೀಮಸೇನ ದೇವರು ಕೂತಿದ್ದಾರೆ ಒಂದು ಕಡೆಗೆ. ಭೀಮ ಕೀಚಕ ಬಂದ. ಕೀಚಕ ಬಂದದ್ದು ಗೊತ್ತಾದ ತಕ್ಷಣ ಆಗ ಸ್ವಾಗತವನ್ನ ಮಾಡಿದ್ದಾಯ್ತು. ಬರಬೇಕು ನೀನು ಅಂತ ಹೇಳಿದ್ದಾಯ್ತು. ಭೀಮ ಬರಬೇಕು ಅಂತ ಹೇಳಿ ಅವನು ಸ್ವಾಗತ ಮಾಡಿ, ನಹ್ಯಸ್ಯ ಕಂಚಿದಿಚ್ಛಾಮಿ ಸಹಾಯಂ ವರವರ್ಣಿನಿ ಸಾಮೆ ಪ್ರೀತಿ ಸ್ತೋಯಾಖ್ಯಾತ ಕೀಚಕಸ್ಯ ಸಮಾಗಮೆ ಅಂತ ಹೇಳಿ ದ್ರೌಪದಿಯ ದೇವಿಯನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ ಭೀಮಸೇನ. ಕರೆದುಕೊಂಡು ಹೋಗಿ ಪರಮ ಸಂತೋಷವಾಗಿದೆ ಭೀಮನಿಗೆ. ಕೀಚಕನ ಸಂಹಾರ ಮಾಡುವ ಅತ್ಯುತ್ತಮವಾದ ವೈಷ್ಣವ ಧರ್ಮ, ಅತ್ಯುತ್ತಮವಾದ ವೈಷ್ಣವ ಧರ್ಮ. ವಿಷ್ಣು ದ್ವೇಷಿಯಾದ ಮಹಾಪಾತಕಿಯಾದ ಬಾಣಾಸುರನ ಈ ಕೀಚಕನನ್ನ ಸಂಹಾರ ಮಾಡಿ ಕೃಷ್ಣನಿಗೆ, ಭಗವಂತನಿಗೆ ಸಮರ್ಪಣೆ ಮಾಡುವುದಕ್ಕೆ ಅತ್ಯುತ್ತಮವಾದ ಪುಣ್ಯ ಕೆಲಸ ಅಂತ ಹೇಳಿ ಕಾದು ಕೂತಿದ್ದಾರೆ ಭೀಮಸೇನ ದೇವರು. ನಾಹಂ ಶಕ್ತೋ ಅನುನಯಿತಂ ಕುಂತೀಪುತ್ರಂ ಯುಧಿಷ್ಠಿರಂ ತ್ವಾಂತು ದುಃಖಮಿದಂ ಪ್ರಾಪ್ತಂ ನಾಹಂ ಶಕ್ನೋಮ್ಯುಪೇಕ್ಷಿತಂ ಕೀಚಕಸ್ಯ ವದಂ ಭೀಮ ಯದಿ ಜಾನಂತೆ ನಾಗರಾಹ ನಾಹಂ ಜೀವಿತು ಮುತ್ಸಹೇ. ಕೀಚಕನ ಸಂಹಾರವಾಗಬೇಕು, ಆದ್ರೆ ನೀನು ಕೊಂದಿದ್ದಿ ಅಂತಾಗಬಾರದು. ಇದೆರಡನ್ನೂ ನೋಡಿಕೊ. ನೀನು ಕೊಂದಿದ್ದಿ ಅಂತಾಗಿ ಬಿಟ್ರೆ ಗೊತ್ತಾಗಿ ಬಿಡ್ತದೆ, ಯಾರು ಏನು ಅಂತ ಗೊತ್ತಾಗಿ ಬಿಡ್ತದೆ. ಆದ್ರಿಂದ ನೀನು ಕೊತ್ತದ್ದು ಅಂತ ಗೊತ್ತಾಗಬಾರದು. ಹೀಗೆಲ್ಲ ದ್ರೌಪದಿ, ಭೀಮ ಎಲ್ಲರೂ ಯೋಚನೆ ಮಾಡಿ ನಿರ್ಣಯ ಮಾಡಿಕೊಂಡಿದ್ದಾರೆ. ಕಥಂ ಸತ್ಯಾಚ್ಚ ನಾಪೇಯಾದ್ ರಾಜಾಯಂ ಕೃತೆ ಪ್ರಭೋ ನಿಶಿಗೂಢಂ ತಥಾ ಭೀಮ ಕೀಚಕಂ ತಂ ನಿಪಾತಯ. ನಮಗೆ ಯಾರಿಗೂ ಗೊತ್ತಾಗದಿದ್ದಂತೆ ಸಂಹಾರವಾಗಬೇಕು, ಸಂಹಾರ ಮಾತ್ರ ಆಗಲೇಬೇಕು, ಇದು ಅತ್ಯಂತ ಅನಿವಾರ್ಯ ಅಂತ ಹೇಳಿದಾಗ ತಥಾ ಭದ್ರೇ ಕರಿಷ್ಯಾಮಿ ನಾಗೋ ಬಿಲ್ವಮಿವಾಕ್ರಮ್ಯ ಅರ್ಧರಾತ್ರೇ ತದೋತ್ಥಾಯ ಸತ್ವವಾನ್ ಭೀಮ ವಿಕ್ರಮ. ಒಳ್ಳೆ ಬಟ್ಟೆಯನ್ನು ಉಟ್ಟು ಭೀಮಸೇನ ದೇವರು ಹೋದರು. ದ್ರೌಪದಿ ಪೃಷ್ಠತ ಕೃತ್ವ, ಬೆನ್ನಿನಿಂದೆ ದ್ರೌಪದಿ ದೇವಿ ಬರ್ತಾ ಇದ್ದಾಳೆ. ಅರ್ಧರಾತ್ರಿಯಲ್ಲಿ, ಮಧ್ಯರಾತ್ರಿಯಲ್ಲಿ ಹೋಗಿದ್ದಾರೆ. ತಮಿಸ್ರಾಯಾಮ್, ಅತ್ಯಂತ ಕಗ್ಗತ್ತಲು. ಪೂರ್ವಾಗತಂ ಭೀಮಸೇನಂ ದಪ್ತಂ ಅಪ್ರತಿಮೌಜಸಂ ಮೃತ್ಯುಂ ಮೂಢ ಪರಾಮೃಶತ. ಆಗ ಭೀಮಸೇನ ದೇವರು ಒಳಗೆ ಕೂತಿದ್ದಾರೆ. ಶಯ್ಯೆಯ ಮೇಲೆ ಮಲಗಿದ್ದಾರೆ ಭೀಮಸೇನ ದೇವರು. ಶಯ್ಯೆಯ ಮೇಲೆ ಮಲಗಿದಾಗ ಕರ್ಣಕುಂಡಲಗಳು ಅಲ್ಲಲ್ಲಿ ಕಿಂಕಿಣಿಯ ಧ್ವನಿ ಅದನ್ನು ಮಾಡ್ತಾ ಇದ್ದಾರೆ, ಮಾತಾಡಿಲ್ಲ. ಕಿಂಕಿಣಿಯ ಧ್ವನಿಯನ್ನು ಮಾಡ್ತಾ ಇದ್ದದ್ದಕ್ಕೆ ದ್ರೌಪದಿ ಬಂದಿದ್ದಾಳೆ ಅಂತ ಖಾತ್ರಿ ಮಾಡಿಕೊಂಡ ಕೀಚಕ. ಒಳಗೆ ಕಾಲಿಟ್ಟ ಕೀಚಕ ದ್ರೌಪದಿ ಬಂದಿದ್ದಾಳೆ ಅಂತ ನಿಶ್ಚಯ ಮಾಡಿಕೊಂಡ. ಆ ಶಯನದ ಮೇಲೆ ಹಾಸಿಗೆ ಹತ್ತಿರ ಬಂದ. ಅಲ್ಲಿ ಅವಳ ಮತ್ತೆ ಶಬ್ದವನ್ನು ಕೇಳಿದ. ಪರಮಾನಂದವಾಯಿತು ಕೀಚಕ. ಮುಟ್ಟುವುದಕ್ಕೆ ಹೋಗ್ತಾನೆ ಭೀಮಸೇನ ದೇವರು ಪ್ರಹಾರ ಮಾಡ್ತಾರೆ. ಪ್ರಹಾರ ಮಾಡಿದ್ದೆ ಕೆಳಗೆ ಬಿದ್ದ. ಅಕಸ್ಮಾನ್ ಮಾಂ ಪ್ರಶಂಸಂತೆ ಸದಾ ಗೃಹಗತ ಸ್ತ್ರೀಯ. ಆಗ ಒಂದು ಮಾತು ಹೇಳ್ತಾನೆ, ಅವಳ ಧ್ವನಿಯನ್ನ ಕೇಳಿ, ಕಿಂಕಿಣಿಯ ಧ್ವನಿಯನ್ನ ಕೇಳಿ ಹೇಳ್ತಾನೆ, ನಾನು ನಿನಗೆ ದ್ರೌಪದಿ ನೀನು ಮೊದಲೇ ಬಂದಿರ್ತಿ ಅಂತ ನಾನು ಅನ್ಕೊಂಡೇ ಇಲ್ಲ. ನಾನು ನಿನಗಾಗಿ ಹಣ ಕೊಟ್ಟು ಕಳಿಸಿದೆ. ಹಣ ಕೊಟ್ಟು ಕಳಿಸಿದ್ದು ನೀನು ಬರಬೇಕು ಅಂತ ಕೊಟ್ಟು ಕಳಿಸಿದೆ. ಆ ಹಣವನ್ನು ಯಾರೋ ತಗೊಂಡು ಬಿಡ್ತಾರೆ, ಚಿಂತೆ ಇಲ್ಲ, ಅವರೆಲ್ಲ ಸಂತೋಷ ಪಡ್ತಾರೆ. ಯಾರಿಗೆ ಹಣ ಕೊಟ್ಟು ಕಳಿಸಿದ್ದೇನೆ, ಯಾರೆಲ್ಲ ತೆಗೆದುಕೊಂಡಿದ್ದಾರೆ ಅವರ ಸಂತೋಷ ಪಡ್ತಾರೆ. ನೀನು ಬರಬೇಕು ಅಂತ ನಿನಗೆ ಕೊಟ್ಟು ಕಳಿಸಿದ್ದು, ನೀನು ಇಷ್ಟು ಬೇಗ ಬರ್ತಿ, ಮೊದಲೇ ನನಗಾಗಿ ಕಾಯ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಕೀಚಕ ಹೇಳ್ತಾನೆ. ದಿಷ್ಟ್ಯಾತ್ಮಂ ದರ್ಶನೀಯೋಸಿ. ಆಗ ದ್ರೌಪದಿಯ ಧ್ವನಿಯಲ್ಲಿ ಭೀಮಸೇನ ದೇವರು ಮಾತಾಡ್ತಾರೆ. ನಿನ್ನಂಥ ಚಲುವ, ನಿನ್ನಂಥ ಪರಾಕ್ರಮಿ, ನಿನ್ನಂಥ ಶ್ರೀಮಂತ, ನಿನ್ನಂಥ ಸೇನಾಪತಿ ಯಾರೂ ಇಲ್ಲ ಜಗತ್ತಿನಲ್ಲಿ. ಅದಕ್ಕಾಗಿ ನಾನು ಮಾರು ಹೋಗಿ ನಿನಗಾಗಿ ಕಾಯುವುದನ್ನು ಬಿಟ್ಟು ಇನ್ನೇನು ಮಾಡ್ಲಿ ನಾನು. ಅದಕ್ಕಾಗಿ ಕಾಯ್ತಾ ಕೂತಿದ್ದೀನಿ. ನೀನು ಬಂದದ್ದು ಸಂತೋಷವಾಯ್ತು ನನಗೆ. ನಿನ್ನ ಹಣ ಬೇಡ, ಕಾಸು ಬೇಡ, ನಿನ್ನ ಪ್ರೀತಿ ಸಿಕ್ಕ ಸಾಕು ಅಂತ ಹೇಳ್ತಾ ಅದೃಷ್ಟಪೂರ್ವ ಪಶ್ಯತ್ತಂ ಯಥೋ ಜಾನಾಸಿ ಸೂತಜ ಶೀಘ್ರಂ ತ್ವಂ ಸ್ಪಷ್ಟಮರ್ಹಸಿ ಅಂತ ಹೇಳಿ ಮಾತಾಡಿದ್ದಾನೆ. ಎಲ್ಲ ಆಯಿತು. ಈದೃಶಸ್ತು ತ್ವಯಾ ಸ್ಪರ್ಶ. ಆಗ ಹೇಳ್ತಾಳೆ ಭೀಮಸೇನ ಹೇಳ್ತಾನೆ, ನನ್ನಂಥ ಹೆಣ್ಣನ್ನು ನೀನು ಮುಟ್ಟಿರ್ಲಿಕ್ಕೆ ಸಾಧ್ಯವಿಲ್ಲ ಜಗತ್ತಿನೊಳಗೆ. ಮುಟ್ಟಾದ್ರೂ ಮುಟ್ಟು ನಿನಗೆ ಗೊತ್ತಾಗತ್ತೆ ಅಂತ ಹೇಳ್ತಾನೆ ಭೀಮ. ಕೈ ಹಿಡಿತಾನೆ. ಅದೇನದು ದೊಡ್ಡ ವಜ್ರ ಇದ್ದಂತೆ ಅದಿದೆ. ಅದು ದೊಡ್ಡದಾದ ಆಯುಧ ಇದ್ದಂತೆ ಇದೆ. ಒನಕೆ ಇದ್ದಾಗಿದೆ. ಅಂಥ ಒನಕೆ ಅಂತ
ಆ ಭೀಮನ ಕೈಯನ್ನು ಹಿಡಿದದ್ದೇ ತಡ ಅವನಿಗೆ ಗಾಬರಿಯಾಗಿದೆ. ಪ್ರಹಾರ ಮಾಡಿದ್ದಾರೆ ಭೀಮಸೇನ ದೇವರು. ಸಹಸೋತ್ಪತ್ತಿ ಕೌಂತೇಯ ಪ್ರಹಸ್ಯದ ಮುವಾಚ ಅದ್ಯತ್ವಾಂ ಭಗಿನಿ ಪಾಪಂ ಕೃಷ್ಯಮಾಣಂ ಮಯಾ ಭುವಿ. ಇವತ್ತು ನಾನು ನಿನ್ನನ್ನು ಎಳೆದು ಭೂಮಿಯಲ್ಲಿ ಸುತ್ತಿ ನಿನ್ನನ್ನು ಕೊಲ್ತೀನಿ. ನಿನ್ನ ತಂಗಿ, ನಿನ್ನ ಅಕ್ಕ, ನಿಮ್ಮ ಭಾವ, ನಿನ್ನ ಉಪಕೀಚಕರು ಬಂದು ರಕ್ಷಣೆ ಮಾಡಲಿ. ನಾನು ಮುಟ್ಟಾಳ ಜಗ್ರಾಹ ಕೇಶೇಶು ಮಲ್ಯವತ್ಸು ಸುಗಂಧಿಷು. ಅವನು ಒಳ್ಳೆ ಕೂದಲುಗಳಿಗೆ ಹಾರವನ್ನು ಹಾಕಿಕೊಂಡು ವಾಸನೆ ಎಣ್ಣೆ ಹಚ್ಚಿಕೊಂಡು ಬಂದಿದ್ದ. ಆ ಕೂದಲು ಹಿಡಿದು ಎಳೆದು ಅವನನ್ನ ಬಾಹ್ಪೂರ ಜಗ್ರಾಹ ಪಾಂಡವಂ ಮಥನ ಮಾಡ್ತಾ ಇದ್ದಾರೆ. ಅವನು ಮಹಾಪರಾಕ್ರಮಿ, ಅತ್ಯಂತ ಪರಾಕ್ರಮಿ. ಭೀಮಸೇನ್ ದೇವರು ಪ್ರಹಾರ ಮಾಡಿದರೆ ಮಹಾಭಾರತ ವರ್ಣನೆ ಮಾಡ್ತದೆ, ನಿಸ್ಪೃಹವಾಗಿ ವರ್ಣನೆ ಮಾಡ್ತದೆ ಮಹಾಭಾರತ. ಭೀಮ ಕೀಚಕನಿಗೆ ಪ್ರಹಾರ ಮಾಡಿದರೆ ಅವನು ಕದಲಿಲ್ಲ, ನಕಿಂಚಿತ್ ಪದಾಂತರಂ, ಒಂದು ಹೆಜ್ಜೆ ಸರಲಿಲ್ಲ. ಅಷ್ಟು ಪರಾಕ್ರಮಿ ಅವನು, ಅಂಥ ಬಲಿಷ್ಠನಿಗೆ ಪ್ರಹಾರ ಮಾಡಿದ್ದಾರೆ. ಮುಷ್ಟಿನ ಭೀಮಸೇನೇನ ಶಿರಸ್ಯ ಭೀತೋ ಭೃಶಂ. ಕೊನೆಗೆ ಭೀಮಸೇನ ದೇವರು ತಡೆಯಲಿಲ್ಲ. ರಾತ್ರಿ ಆಗೋದ್ರೊಳಗೆ ಇನ್ನು ಸ್ವಲ್ಪ ಹೊತ್ತಿನೊಳಗೆ ಅವನ ಸಂಹಾರವಾಗಬೇಕು ಅಂದ್ರೆ ಮಾತ್ರ ಹಿತ ಅಂತ ಹೇಳಿ ಕಾದು ಕೂತು ಅವನ ತಲೆ ಮೇಲೆ ಪ್ರಹಾರವನ್ನು ಮಾಡ್ತಾರೆ. ಸತ್ತು ಬೀಳ್ತಾನೆ. ತಲೆಯನ್ನ ಹೊಟ್ಟೆಯೊಳಗೆ ಹಾಕ್ತಾರೆ, ಕೈಯನ್ನೂ ಎರಡನ್ನೂ ಒಳಗೆ ತುರುಕಿ ಹೊಟ್ಟೆಯೊಳಗೆ ಹಾಕ್ತಾರೆ. ಕಾಲು